ಸರ್, ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದಷ್ಟು ನಾಯಕರುಗಳು ಡೆಲ್ಲಿಗೆ ಹೋಗಿ ಬಂದಿದ್ರು, ನೀವು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ರಿ, ನೀವು ಮನವಿಯನ್ನು ಮಾಡ್ಕೊಂಡಿದ್ರಿ. ಇದೊಂದು ಕ್ರೂಷಿಯಲ್ ಟೈಮ್, ಅದಾಗಲೇಬೇಕು, ರೀಶಫಲ್ ಆಗಲೇಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ಚರ್ಚೆ ಆಗಿದೆ, ಅದೊಂದು ಕಡೆ ಇರಲಿ. ಆದರೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ನೀವು ಏನು ಹೇಳ್ತೀರಿ? ಖಂಡಿತವಾಗ್ಲೂ ಕೂಡ, ಯಾಕಂದರೆ ಸರ್ ಈಗಾಗಲೇ ನಾವು ಕೂಡ ಅನೇಕ ಹಿರಿಯ ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ದೇವೆ. ಅಲ್ಲಿ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ 28ಕ್ಕೆ ವಾಪಸ್ ಬರಬೇಕಾದ್ರೆ ಕೆಲವು ಏನಿವತ್ತು ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ ಅವರನ್ನು ಕೈಬಿಟ್ಟು ಹೊಸ ಮಂತ್ರಿಮಂಡಲ ಬಂದು ಈ ಸರ್ಕಾರಕ್ಕೆ ಚೇತರಿಕೆ ಆದರೆ ಖಂಡಿತ ಕೂಡ ಕಾಂಗ್ರೆಸ್ ಸರ್ಕಾರ 28ಕ್ಕೆ ಬರ್ತದೆ. ನಮ್ಮ ಹಕ್ಕು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಶೇಷವಾಗಿ ಎಲ್ಲ ಜಾತಿಯವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಬಂದಿದೆ. ಆದರೆ ಈ ಬಾರಿ ನಮಗೆಲ್ಲ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ಟು ಬದಲಾವಣೆ ಆಗ್ತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ, ಬದಲಾವಣೆ ಆಗ್ತದೆ. ನಂತರ ಮೇ 5ರ ನಂತರ 15ರ ಒಳಗಡೆ ಒಳ್ಳೆಯ ಸುಸೂಚನೆ ಕರ್ನಾಟಕ ರಾಜ್ಯ ಬರ್ಬೋದು ಅಂತ ನಾವಾದರೂ ಕೂಡ ಆಶಾಭಾವನೆಯಿಂದ ಇದ್ದೇವೆ. ಅಂದರೆ ಮೇ 2ನೇ ವಾರಕ್ಕೆ ಏನಾದರೂ ನಿರ್ಧಾರ ತೆಗೆದುಕೊಳ್ತಾರೆ? ಖಂಡಿತವಾಗ್ಲೂ ಕೂಡ ಮೇ 2ನೇ ವಾರಕ್ಕೆ 3 ವರ್ಷ ಪೂರೈಸೋದ್ರಿಂದ ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು 2 ವರ್ಷ ಮಾತ್ರ. 2 ವರ್ಷಗಳಲ್ಲಿ 1 ವರ್ಷನೇ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇನ್ನು 1 ವರ್ಷ ಚುನಾವಣಾ ವರ್ಷ ಆದ್ದರಿಂದ ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಪ್ರೋತ್ಸಾಹ ಇರೋದಿಲ್ಲ. ಹಾಗಾಗಿ ಇದು ಒಳ್ಳೆಯ ಸಮಯ. ಹಂಗಾಗಿ ಗೌರವಾನ್ವಿತ ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲ ಹಿರಿಯರು ಕೂಡ ಒಂದು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಜನರಲ್ಲಿ ಉಳಿಬೇಕು ಅಂದರೆ ರೀಶಫಲ್ ಮಾಡಲೇಬೇಕು, ಬಹುಶಃ ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಪ್ಪ ಮೇ 15ನೇ ತಾರೀಕು, ಅವತ್ತು ಶುಭ ಸುದ್ದಿ ಸಿಗುತ್ತೆ ಅಂತ ಅವರ ಬೆಂಬಲಿಗರು ಮತ್ತು ಅವರು ಕೂಡ ಅಂದ್ಕೊಂಡಿದ್ದಾರೆ. ಏನು ಶುಭ ಸುದ್ದಿ ಏನು ಅನ್ನೋದು? ಸರ್, ನನಗೆ ಗೊತ್ತಿರೋ ಮಟ್ಟಿಗೆ ನಮಗೆ ಯಾವುದೂ ಮಾಹಿತಿ ಇಲ್ಲ. ಅವ್ರಿಗೆ ಏನು ಮಾಹಿತಿ ಇದೆಯೋ ನನಗೆ ಗೊತ್ತಿಲ್ಲ. ನಾವೆಲ್ಲ ಕೂಡ ಇಲ್ಲಿ ಗುಂಪುಗಳನ್ನು ಮಾಡೋದು ಬೇಡ. ಇರ್ತಕ್ಕಂಥ 138 ಜನ ಕೂಡ ಒಂದೇ ಗುಂಪಿನವರು, ಒಂದೇ ಕಾಂಗ್ರೆಸ್ ಗುಂಪಿನವರು. ನಮಗೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಬ್ಬರು ಕೂಡ ಅಷ್ಟೇ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇದರಲ್ಲಿ ಕೇವಲ ಒಬ್ಬರದಿಬ್ಬರು ಪಾತ್ರ ಅಲ್ಲ, ಇಡೀ ನಾಯಕರೆಲ್ಲ ಕೂಡ ಶ್ರಮಪಟ್ಟಿದ್ದರಿಂದ ಅಹಿಂದ ವರ್ಗ, ವಿಶೇಷವಾಗಿ ಅಹಿಂದ ವರ್ಗ ಕಾಂಗ್ರೆಸ್ಸನ್ನು ಕೈ ಹಿಡಿದಿದ್ದರಿಂದ ಇವತ್ತು ಇಷ್ಟೊಂದು ಮೆಜಾರಿಟಿ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತು ನಮಗೆ ಹೈಕಮಾಂಡ್ ಬದಲಾವಣೆ ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮೆಲ್ಲರ ಬೇಡಿಕೆ ರೀಶಫಲ್ ಮಾಡಿ ಒಂದು ಉತ್ಸಾಹ ಕೊಟ್ಟು ಸರ್ಕಾರವನ್ನು ಒಳ್ಳೆಯ ಪ್ರೋತ್ಸಾಹದಾಯಕವಾಗಿ ಜನಪರವಾಗಿ ಕೆಲಸ ಮಾಡಲಿಕ್ಕೆ ಮುಗಿಸಬೇಕು ಅಂತ ನಮ್ಮ ಕೋರಿಕೆ.